Hello everyone, welcome to Learn Easily. Conjunctions. Conjunctions are also parts of speech in English. There are 8 parts of speech: noun, pronoun, adjective, verb, adverb, prepositions, conjunctions and interjunctions. Here conjunctions are also parts of speech and they are also called as linking words or link words. ಇಂಗ್ಲೀಷ್ನ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕಂಜಂಕ್ಷನ್ಸ್ ಅಂತಕ್ಕಂಥದ್ದು ಸಹ ಪದಗಳಾಗಿದ್ದು, ಈ ಒಂದು ವಿಡಿಯೋದಲ್ಲಿ ಕಂಜಂಕ್ಷನ್ಸ್ ಅಂದರೆ ಏನು, ಆ ಕಂಜಂಕ್ಷನ್ಸ್ನ ವಿಧಗಳ ಬಗ್ಗೆ ತಿಳಿಯೋಣ. Now let us begin with the meaning of conjunctions. Conjunctions are the words or phrases that join words or sentences. The name itself saying conjunctions, connectors. Conjunction means these are all the words which connects the words, phrases and even the sentences also. Conjunctions ಅಂದಾಗ ಪದಗಳನ್ನು ಅಥವಾ ವಾಕ್ಯಗಳನ್ನು ಸೇರಿಸ್ತಕ್ಕಂತಹ ಒಂದು ಪದಗಳಿಗೆ ಕಂಜಂಕ್ಷನ್ಸ್ ಅಂತ ಕರಿತೀವಿ. Conjunctions are words that are used to join or link other words, phrases or clauses. ಕಂಜಂಕ್ಷನ್ಸ್ ಅಂತಕ್ಕಂಥ ಪದಗಳಾಗಿದ್ದು ಇವು ಎರಡು ಪದಗಳನ್ನು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು, ವಾಕ್ಯಗಳನ್ನು, ಉಪವಾಕ್ಯಗಳನ್ನು ಸೇರಿಸ್ತಕ್ಕಂಥ ಪದಗಳಿಗೆ ನಾವು ಕಂಜಂಕ್ಷನ್ಸ್ ಅಂತ ಕರಿತೀವಿ. ಹಿಯರ್ ದ ಎಕ್ಸಾಂಪಲ್ಸ್: ಐ ಕಾಲ್ ಯು ಆ್ಯಂಡ್ ಯುವರ್ ಫ್ರೆಂಡ್. ಕಾಲ್ ಮೀ ವೆನ್ ಯು ಆರ್ ರೆಡಿ. ಇಲ್ಲಿ ಆ್ಯಂಡ್ ಮತ್ತು ವೆನ್ ಅಂತಕ್ಕಂಥವು ಕಂಜಂಕ್ಷನ್ಸ್ ಆಗಿರುತ್ತೆ. ಹೀಗೆ ನಾವು ಮುಂದೆ ನೋಡಿದಾಗ ವಿಲ್ ಸಿ ದ ಮೆನಿ ಕಂಜಂಕ್ಷನ್ ವರ್ಡ್ಸ್ ಹಿಯರ್: ಫಾರ್, ದ್ಯಾನ್, ಬಿಫೋರ್, ಇಫ್, ಆರ್, ವೈಲ್, ವೇರೆವರ್, even though, whether, since, then, and, nor, so, yet, because, although, unless, where, until, but. There are many more conjunction words in English. ಇವೆಲ್ಲವೂ ಸಹ ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಕಂಜಂಕ್ಷನ್ ಆಗಿದ್ದು ಇನ್ನೂ ಬಹಳಷ್ಟು ಕಂಜಂಕ್ಷನ್ಸ್ ಇದ್ದಾವೆ. Now let us see what are the types of conjunctions. Conjunction is the name for those common words that are used to join parts of sentence. ಕಂಜಂಕ್ಷನ್ಸ್ ಅಂದಾಗ ನಾವು ಕಾಮನ್ ಆಗಿ ಯೂಸ್ ಮಾಡೋದೇನಕ್ಕೆ ಅಂದರೆ ಒಂದು ವಾಕ್ಯದಲ್ಲಿರ್ತಕ್ಕಂಥ ಹಲವಾರು ಭಾಗಗಳನ್ನು ಜಾಯಿನ್ ಮಾಡ್ತಕ್ಕಂತಹ ಪದಗಳು. ಆಲ್ಸೋ ಕಂಜಂಕ್ಷನ್ಸ್ ಮೇ ಬಿ ಯೂಸ್ಡ್ ಟು ಬಿಗಿನ್ ಸರ್ಟನ್ ಸೆಂಟೆನ್ಸಸ್. ಈ ಕಂಜಂಕ್ಷನ್ಸನ್ನು ಬರೀ ಜಾಯಿನ್ ಮಾಡೋದಕ್ಕೆ ಅಲ್ಲ, ಕೆಲವು ವಾಕ್ಯಗಳನ್ನು ಸ್ಟಾರ್ಟ್ ಮಾಡೋದಕ್ಕೂ ಸಹ ಈ ಕಂಜಂಕ್ಷನ್ಸನ್ನು ಬಳೀತೀವಿ. There are 2 different types of conjunctions: coordinating conjunctions and subordinating conjunctions. Conjunctions ಅಲ್ಲಿ coordinating ಮತ್ತು subordinating ಅಂತಕ್ಕಂಥ ಮೇನ್ 2 different types ಇದೆ. And conjunction sometimes works in pairs. ಕೆಲವು ಸಮಯದಲ್ಲಿ 2 ಅಥವಾ 3 ಕಂಜಂಕ್ಷನ್ಗಳು ಒಟ್ಟಿಗೆ ಸೇರಿ ಸಹ ಅವು ವಾಕ್ಯಗಳಲ್ಲಿ ಬರುತ್ತೆ. ಅವುಗಳನ್ನು correlative conjunctions ಅಂತ ಕರಿತೀವಿ. And conjunctive adverbs are also frequently used to provide logical connections in the sentences. ಇಲ್ಲಿ conjunctive adverbs ಅಂತಕ್ಕಂಥ ಅಡ್ವರ್ಬ್ಗಳನ್ನು ಸಹ ಏನು ಮಾಡ್ತೀವಿ, ವಾಕ್ಯಗಳಲ್ಲಿ ಬಳಸ್ತಾ ಹೋಗ್ತಾ ಇರ್ತೇವೆ. Now let us begin with the first type of conjunctions, that is coordinating conjunction. Coordinating conjunctions join parts of sentence that are grammatically similar. Especially we are using coordinating conjunctions to join the words and especially the independent clauses. Most common coordinating conjunctions are and, but, or, nor, for, so, yet, to join individual words, phrases and independent clauses. ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸನ್ನು ನಾವು ಬಹಳ ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಫ್ಯಾನ್ ಬಾಯ್ಸ್ ಅಂತಕ್ಕಂತಹ ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ನೋಡಿ ನಾವು ನೆನಪಿನಲ್ಲಿ ಇಟ್ಕೋಬೋದು. ಫ್ಯಾನ್ ಬಾಯ್ಸ್, ಫ್ಯಾನ್, ಎಫ್ ಅಂದರೆ ಫಾರ್, ಎ ಆ್ಯಂಡ್, ಎನ್ ನಾರ್, ಬಿ ಬಟ್, ಓ ಆರ್, ವೈ ಎಟ್, ಎಸ್ ಸೊ. ಇವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿದ್ದು ಇವುಗಳನ್ನು ಹೆಚ್ಚಾಗಿ ನಾವು 2 ಪದಗಳು ಅಥವಾ 2 ಉಪವಾಕ್ಯಗಳು ಎಸ್ಪೆಷಲಿ ಇಂಡಿಪೆಂಡೆಂಟ್ ಕ್ಲಾಸಸ್ಸನ್ನು ಜಾಯಿನ್ ಮಾಡಬೇಕಾದ್ರೆ ಬಳಸ್ತೀವಿ. ಅಂದಾಗ ಇವು ಕಾಂಪೌಂಡ್ ಸೆಂಟೆನ್ಸ್ಗಳಲ್ಲಿ
ಖಚಿತವಾಗಿ ಇದ್ದೇ ಇರುತ್ತೆ. ಖಂಡಿತವಾಗಲೂ ಕಾಂಪೌಂಡ್ ಸೆಂಟೆನ್ಸ್ ಅಂತ ಮಾಡಿದ್ದೀವಿ ಅಂದಾಗ 2 ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಆ 2 ಇಂಡಿಪೆಂಡೆಂಟ್ ಕ್ಲಾಸ್ಗಳು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿರ್ತಕ್ಕಂಥ ಈ ಪ್ಯಾನ್ ಬಾಯ್ಸ್ನಲ್ಲಿ ಒಂದನ್ನು ಒಳಗೊಂಡಿರುತ್ತೆ. ದೆನ್ ಸೆಕೆಂಡ್ ಟೈಪ್, subordinating conjunctions. A subordinating conjunction introduces a dependent clause and indicates the nature of the relationship among the independent clauses and the dependent clauses. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂದಾಗ ಈ ಒಂದು ಪದಗಳನ್ನು ನಾವು ಹೆಚ್ಚಾಗಿ ಎಲ್ಲಿ ಬಳಸ್ತೀವಿ ಅಂದರೆ ಒಂದು ಡಿಪೆಂಡೆಂಟ್ ಮತ್ತು ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸ್ಗಳ ಮಧ್ಯದಲ್ಲಿ ಇದನ್ನು ಬಳಸ್ತಾ ಹೋಗ್ತೇವೆ. ಒಂದು ಸ್ವತಂತ್ರ ವಾಕ್ಯ, ಇನ್ನೊಂದು ಅವಲಂಬಿತ ವಾಕ್ಯಗಳನ್ನು ಬಳಸಿ ಮಾಡತಕ್ಕಂತಹ ವಾಕ್ಯಗಳೇನಾಗಿರುತ್ತೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳಲ್ಲಿ ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನನ್ನು ಕಾಣಬಹುದು. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಆಫ್ಟರ್, ಆಲ್ದೋ, ಆಸ್, ಬಿಕಾಸ್, ಬಿಫೋರ್, ಹೌ, ಇಫ್, ಒನ್ಸ್, ಸಿನ್ಸ್, ದ್ಯಾನ್, ದಟ್. ಅಂದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸನ್ನು ಬಿಟ್ಟು ಆ 7 ಫ್ಯಾನ್ ಬಾಯ್ಸ್ ಅಂತ ಏನಿದೆ ಆ 7 ಕಂಜಂಕ್ಷನನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ಕಂಜಂಕ್ಷನ್ಗಳು ಏನಾಗಿರುತ್ತೆ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಗೆ ಹೇಳಬೇಕಾದ್ರೆ WH ವರ್ಡ್ಸ್, ವಾಟ್, ವೆನ್, ಹೂ, ಇವೆಲ್ಲವೂ ಸಹ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಥರ ನಾವು ಬಳಸಬಹುದಾಗಿರುತ್ತೆ. ಇನ್ನು ಕೋರಲೇಟಿವ್ ಕಂಜಂಕ್ಷನ್ಸ್ ಅಂದಾಗ ಆಲ್ರೆಡಿ ಐ ಟೋಲ್ಡ್ ಯು, ಕೋರಲೇಟಿಂಗ್ ಕಂಜಂಕ್ಷನ್ ದೇ ಆರ್ ವರ್ಕ್ ಇನ್ ಫೇರ್ಸ್. ಅಂದರೆ 2-3 ಕಂಜಂಕ್ಷನ್ಗಳು ಒಟ್ಟಿಗೆ ಸೇರಿ ಏನು ಮಾಡ್ತಾ ಇರುತ್ತೆ, ವಾಕ್ಯಗಳಲ್ಲಿ ಬರ್ತಾ ಹೋಗುತ್ತೆ. ಬೋತ್, ಆ್ಯಂಡ್, ಐದರ್, ಆರ್, ನೈದರ್, ನಾರ್, ಆ್ಯಸ್ ವೆಲ್ ಆ್ಯಸ್, ಈವನ್ ದೋ, ಈ ರೀತಿ ಬರ್ತಕ್ಕಂತಹ ಪದಗಳಿಗೆ ಕೋರಲೇಟಿವ್ ಈಸ್ ನಥಿಂಗ್ ಬಟ್ ದ ಕಂಜಂಕ್ಷನ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಪೇರ್. ದೆ ಲಿಂಕ್ ಬ್ಯಾಲೆನ್ಸ್ಡ್ ವರ್ಡ್ಸ್, ಫ್ರೇಸಸ್ ಆ್ಯಂಡ್ ಕ್ಲಾಸಸ್. ಇವು ಜೊತೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅವುಗಳನ್ನು ಕೋರಲೇಟಿವ್ ಕಂಜಂಕ್ಷನ್ಸ್ ಅಂತ ಕರಿತೇವೆ. ಈಗ ಲೆಟ್ ಅಸ್ ಗಿವ್ ಯು ಸಮ್ ಆಫ್ ದಿ ಕಂಜಂಕ್ಷನ್ಸ್ where we are using them and with the examples. See the first one, ಮೊದಲಿಗೆ and ಅಂತಕ್ಕಂಥದ್ದು ಏನಂದಾಗ this is a special conjunction and connects 2 subjects, 2 verbs, 2 objects or 2 sentences. ಅಂಡನ್ನು ನಾವು 2 ಸಬ್ಜೆಕ್ಟ್ಗಳು, 2 ವರ್ಬ್ಗಳು ಅಥವಾ 2 ಆಬ್ಜೆಕ್ಟ್ಸ್ ಅಥವಾ 2 ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡೋದಕ್ಕೆ ಬಳಸ್ಕೊತೇವೆ. ಇಲ್ಲಿ ನೋಡಿ ದ ಎಕ್ಸಾಂಪಲ್ಸ್. ಐ ಆಮ್ ಈಟಿಂಗ್ ರೈಸ್ ಆ್ಯಂಡ್ ಕರಿ. he and she went to the class. I will eat and go to class. He passed the exam and he could enter the university. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗಿದ್ದೇನೆ. And connects the subjects, verbs, objects and sentences. ಈ 4 ಎಕ್ಸಾಂಪಲ್ಸನ್ನು ನೋಡಬಹುದು. ನೆಕ್ಸ್ಟ್ ಬಟ್ ಅನ್ನು ಹೇಗೆ ಯೂಸ್ ಮಾಡ್ತೀವಿ, ಎಲ್ಲ ಯೂಸ್ ಮಾಡ್ತೀವಿ ಅಂದಾಗ but is used to say something that contrast with what was said before. Always used in between 2 sentences. 2 sentences can be used in any form. ಬಟ್ ಅಂತಕ್ಕಂಥದ್ದನ್ನು 2 ವಾಕ್ಯಗಳ ಮಧ್ಯೆ ಬಳಸ್ತಾ ಇರ್ತೇವೆ. and it is saying to something about what was said before. ಹಿಂದೆ ಹೇಳಿರ್ತಕ್ಕಂಥದ್ರ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಾಗಿ ಹೇಳೋದಕ್ಕೆ ಇದನ್ನು ಬಳಸ್ತಾ ಹೋಗ್ತೇವೆ. ಲುಕ್ ಅಟ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸನ್ನು ನೋಡಿದಾಗ I like to read but I don't have enough time. She could pass the exam but she cannot go to college. I love her a lot but she doesn't love me. See, ಈ ಬಟ್ಟನ್ನು ಈ ರೀತಿ ಬಳಸ್ಕೊತೇವೆ. ನೆಕ್ಸ್ಟ್ because means the reason. You say something first, then you say something else that happens as a result of what was said earlier. Places between 2 sentences, any sentence can be used. ಇಲ್ಲಿ ಬಿಕಾಸ್ ಅನ್ನೋದನ್ನು ಗಿವ್ ರೀಸನ್, ಕಾರಣವನ್ನು ಹೇಳಬೇಕಾದ್ರೆ ಬಳಸ್ತಕ್ಕಂತಹ ಒಂದು ಕಂಜಂಕ್ಷನ್ ಆಗಿರುತ್ತೆ. ವಿ ಕೆನಾಟ್ ಬಿಲೀವ್ ಹಿಮ್ ಬಿಕಾಸ್ he always tells lies. She will pass the exam because she studied hard. Is sleepy because he had studied whole last night. ಇದು ಒಂದು ವಾಕ್ಯವನ್ನು ಹೇಳಿ ಅಲ್ಲಿ ಕಾರಣವನ್ನು ಹೇಳಬೇಕಾದ್ರೆ ಏಕೆಂದರೆ ಅಂತ ಬಳಸ್ತಕ್ಕಂಥ ಪದವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ದೇರ್ ಫೋರ್ ಆರ್ ಸೋ ಅಥವಾ ದೇರ್ ಫೋರ್ ಎರಡೂ ಸಹ ಒಂದೇ ಅರ್ಥವನ್ನು ಕೊಡ್ತಕ್ಕಂಥವು. ದೀಸ್ ಆರ್ ಯೂಸ್ಡ್ ಟು ಸೇ ದ ಲಾಜಿಕಲ್ ರಿಸಲ್ಟ್ ಆಫ್ ಸಮಥಿಂಗ್ ದಟ್ ಹ್ಯಾಸ್ ಬೀನ್ ಸೆಡ್. ದಿಸ್ ಆಲ್ಸೋ ಯೂಸ್ಡ್ ಇನ್ ಬಿಟ್ವೀನ್ ಸೆಂಟೆನ್ಸಸ್. ಈ ದೇರ್ ಫೋರ್ ಅಥವಾ ಸೋ ಅಂತಕ್ಕಂಥದ್ದನ್ನು ಒಂದು
ರಿಸಲ್ಟನ್ನು ಒಂದು ಲಾಜಿಕ್ಕನ್ನು ಹೇಳಬೇಕಾದ್ರೆ ಏಕಾಯಿತು, ಹೇಗೆ ಆ ರೀತಿ ಆಯಿತು ಅಂತ ಹೇಳಬೇಕಾದ್ರೆ ಈ ಒಂದು ದೇರ್ ಫೋರ್ ಸೋ ಅಂತಕ್ಕಂಥದ್ದು ಹೆಚ್ಚಾಗಿ ಬಳಸ್ತೇವೆ. ದೇರ್ ಫೋರ್ ಸೋ ಅಂತಕ್ಕಂಥದ್ದು ವಿಜ್ಞಾನದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಪೇರೆಂಟ್ಸ್ ಡೋಂಟ್ ಲೈಕ್ ದ ಚಿಲ್ಡ್ರನ್ ಪ್ಲೇ ಇನ್ ಮೊಬೈಲ್, ದೇರ್ ಫೋರ್ ಆರ್ ಸೋ ದೇ ಆರ್ ನಾಟ್ ಗಿವಿಂಗ್ ಫೋನ್ಸ್. ಐ ಹ್ಯಾವ್ ಎ ಟೆರಿಬಲ್ ಹೆಡೇಕ್, ದೇರ್ ಫೋರ್ ಐ ವಾಂಟ್ ಟು ಟೇಕ್ ಎ ಪೈನ್ ಕಿಲ್ಲರ್. ದರ್ ಈಸ್ ಪೊಲಿಟಿಕಲ್ ಮೀಟಿಂಗ್ ಇನ್ his city, therefore we will get late to home. ಇದು therefore ಅಥವಾ so. ನೆಕ್ಸ್ಟ್ though, although. though and although ಹೆಚ್ಚಾಗಿ ಇವುಗಳನ್ನು ವಾಕ್ಯಗಳ ಮೊದಲೇ ಬಳಸ್ತೀವಿ. These two has the same meaning. These are usually placed at the beginning of two sentences. It means in spite of the fact that, in other words, but. ಇಲ್ಲಿ ಬಹಳಷ್ಟು ಮೀನಿಂಗ್ಗಳನ್ನು ಈ ಒಂದು ಆಲ್ದೋ ಅಥವಾ ಒಂದು ಬಳಸ್ಕೊಳ್ಳುತ್ತೆ. ಲುಕ್ ಅಟ್ ದ ಎಕ್ಸಾಂಪಲ್ಸ್. ಆಲ್ದೋ ದೇ ಆರ್ ಪೂರ್ ದೇ ಡೋಂಟ್ ಸ್ಟೀಲ್. ಅವರು ಬಡವರಾಗಿದ್ದರೂ ಸಹ ಅವರೇನು ಕಳ್ತನ ಮಾಡಲ್ಲ. ದೋ ಶಿ ವಾಸಂಟ್ ಬ್ಯೂಟಿಫುಲ್ ಐ ಲವ್ಡ್ ಹರ್. ಮೀನ್ಸ್ ಅವಳೇನಷ್ಟು ಸುಂದರವಾಗಿ ಇಲ್ಲದೇ ಇದ್ದರೂ ನಾನು ಅವಳನ್ನು ಪ್ರೀತಿಸಿದ್ದೇನೆ. ಆಲ್ದೋ ವಿ ಲರ್ನ್ ಇಂಗ್ಲೀಷ್ ವಿ ಡೋಂಟ್ ಸ್ಪೀಕ್ ಇನ್ ಇಂಗ್ಲೀಷ್. ನಾವು ಇಂಗ್ಲೀಷ್ ಕಲಿತಾ ಇದ್ದರೂ ಸಹ ನಾವು ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ. ಇದು ದೋ ಆ್ಯಂಡ್ ಆಲ್ದೋಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಆರ್ ಎಲ್ಸ್, ಅದರ್ವೈಸ್, ಇಫ್ ನಾಟ್. See, these three are also used to say what would be result if something did not happen. Or else, otherwise, if not ಅಂತಕ್ಕಂಥದ್ದನ್ನು ಯಾವಾಗ ಬಳಸ್ತೀವಪ್ಪ ಅಂದಾಗ see the meaning. It is saying that would be the result if something didn't happen. Most of the time these are placed in between two sentences. ಅಂದರೆ ಈ ವಾಕ್ಯವನ್ನು ಈ ಮೂರನ್ನು ನಾವು ಯಾವಾಗ ಹೇಳ್ತೀವಪ್ಪ ಅಂದರೆ ಇಫ್ ಸಮಥಿಂಗ್ ಡಿಡಂಟ್ ಹ್ಯಾಪನ್, ಅಲ್ಲಿ ಏನೋ ಒಂದು ವಿಷಯ ನಡಿಬೇಕಾಗಿತ್ತು, ನಡೀದೇ ಹೋದಾಗ ಏನಾಗ್ತಾ ಇತ್ತು ಅಂತ ಹೇಳೋದಕ್ಕೆ. ಸಿ ಯು ಮಸ್ಟ್ ಗೆಟ್ ಅಪ್ ನೌ ಆರ್ ಎಲ್ಸ್ ಯು ವಿಲ್ ಗೆಟ್ ಲೇಟ್. ಅಂದರೆ ನೀನಿನ್ನೂ ಎದ್ದಿಲ್ಲ, ಯು ಮಸ್ಟ್ ಗೆಟ್ ಅಪ್ ನೌ, ಈಗ ನೀನು ಎದ್ದೇಳಬೇಕು, ಅದರ್ವೈಸ್ ಯು ವಿಲ್ ಗೆಟ್ ಲೇಟ್, ಅದಿನ್ನೂ ಆಗಿಲ್ಲ. ಅಂದರೆ ನಾವು ಮನೆಯಿಂದನೇ ಹೋಗಿಲ್ಲ ಅಥವಾ ಸ್ಕೂಲ್ಗೆ ಹೋಗಿಲ್ಲ, ಈ ಥರ ಆಗಬಹುದು ಅಂತ ಹೇಳ್ತಕ್ಕಂಥ ಟೈಮಲ್ಲಿ ಬಳಸ್ತೇವೆ. The exam papers were too difficult, otherwise I could get good results. I am busy now, if not, definitely I would have come. You had better study hard, if you not, you will fail in the exam. ಇವು the conjunctions or else, otherwise, if not. Next, unless. Unless ಅನ್ನು ಯಾವಾಗ ಬಳಸ್ತೀವಿ? Means it is one of the negative feeling form one. See, this has a negative feeling. Unless can be used to say that something can happen or be true in particular situation. Mostly used at the beginning of the sentence. Unless ಅಂದರೆ ಇಲ್ಲಿ ನೋಡಿ ವಾಕ್ಯವನ್ನು ಗಮನಿಸಿ, ನಿಮಗೆ ಅರ್ಥ ಆಗುತ್ತೆ. It is used to say that something can happen. ಏನೋ ಒಂದು ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಬಳಸ್ತೇವೆ. Unless they come class, they won't be able to pass the exam. Unless you study, you cannot enter the university. Unless she advises them, they won't be good people. Then let's see next one, as since. These two are used to talk about a reason, means that action happens for a kind of reason. They can be used at the beginning or in between. See, these two are used to ಟಾಕ್ ಅಬೌಟ್ ಎ ರೀಸನ್, ಕಾರಣದ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನು ಬಳಸ್ತಾ ಹೋಗ್ತೇವೆ. ಲುಕ್ ಅಟ್ ದ ಎಕ್ಸಾಂಪಲ್ಸ್. ಆ್ಯಸ್ ಯು ಡೋಂಟ್ ಕಮ್ ಟು ಕ್ಲಾಸ್, ಯು ವಿಲ್ ಫೇಲ್ ದ ಎಕ್ಸಾಮ್. ಯು ವಿಲ್ ಫೇಲ್ ದ ಎಕ್ಸಾಮ್ ಆ್ಯಸ್ ಯು ಡೋಂಟ್ ಕಮ್ ಟು ಕ್ಲಾಸ್. ಹಿ ಕ್ಯಾನ್ ವಿನ್ ದ ಮ್ಯಾಚ್ ಸಿನ್ಸ್ ಹಿ ಪ್ರಾಕ್ಟೀಸ್ಡ್ ವೆಲ್. ಸಿನ್ಸ್ ಹಿ ಪ್ರಾಕ್ಟೀಸ್ಡ್ ವೆಲ್, ಹಿ ಕ್ಯಾನ್ ವಿನ್ ದ ಮ್ಯಾಚ್. ಈ ರೀತಿಯಾಗಿ ಸಿನ್ಸ್ ಮತ್ತು ಹ್ಯಾಸನ್ನು ಬಳಸ್ಕೊತೇವೆ. ನೆಕ್ಸ್ಟ್ ಆಫ್ಟರ್. ಆಫ್ಟರ್ ಮೀನ್ಸ್ ವಾಟ್ ಹ್ಯಾಪನ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ ಅಂತ ಹೇಳ್ತಕ್ಕಂಥ. ಸಿ ಅಟ್ ಎ ಟೈಮ್ ಲೇಟರ್ ದ್ಯಾನ್ ಸಮಥಿಂಗ್, ವೆನ್ ಸಮಥಿಂಗ್ ಹ್ಯಾಸ್ ಫಿನಿಶ್ಡ್, ಈಸ್ ಯೂಸ್ಡ್ ಟು ಕನೆಕ್ಟ್ ಟು ಸೆಂಟೆನ್ಸಸ್ ಯೂಸ್ಡ್ ಇನ್ ಟೂ ವೇಸ್. ಎರಡು ರೀತಿಯಾಗಿ ಇದನ್ನು ಬಳಸ್ತೇವೆ. ಸಿ ದ ಎಕ್ಸಾಂಪಲ್. ಆಫ್ಟರ್ ಐ ವೆಂಟ್ ಟು ದ ಕ್ಲಾಸ್, ಟೀಚರ್ ಬ್ಲೇಮ್ಡ್ ಮೀ. ಆಫ್ಟರ್ ಐ ಫಿನಿಶ್ ಮೈ ಸ್ಟಡೀಸ್, ವಿ ಕ್ಯಾನ್ ಗೋ ಔಟ್. ಆಫ್ಟರ್ ಫಾದರ್ ಬಿಕಮ್ ಎ ಮಿನಿಸ್ಟರ್, ಐ ಕ್ಯಾನ್ ಬೈ ಎ ಲಂಬೋರ್ಗಿನಿ ಕಾರ್. ಆಫ್ಟರ್ ಗೋಯಿಂಗ್ ಟು ಸ್ಕೂಲ್, ವಿ ಶುಡ್ ವರ್ಕ್ ಹಾರ್ಡ್. ಆಫ್ಟರನ್ನು ಈ ರೀತಿ ಬಳಸ್ತಾ ಹೋಗ್ತೇವೆ. ನೆಕ್ಸ್ಟ್ ಬಿಫೋರ್. ಇಟ್ ಈಸ್ ಯೂಸ್ಡ್ ಟು ಸೇ ದಟ್ ಸಮಥಿಂಗ್ ಹ್ಯಾಪನ್ಸ್ ಬಿಫೋರ್ ಒನ್ ಅದರ್ ಥಿಂಗ್ ಹ್ಯಾಪನ್ಸ್.
It is used to connect sentences. That is also used in two ways. Before ಅಂತಕ್ಕಂಥದ್ದನ್ನು ಯಾವಾಗ ಬಳಸ್ತೀವಿ ಅಂದರೆ something happened before. See the examples. Before I tell anything, she scolded me. Before she goes home, we should greet her. Before teacher tells you should not write. Before we go to bed, we should brush our teeth. Before leaving the country, I thought to meet my relations. Before doing this, you had better listen teacher's opinion. See, these are all the conjunctions. There are many more conjunctions. Just I took more the important conjunctions to give you in this video. I hope this video helpful to you to get to know the basic knowledge of the conjunctions. Okay, if you want to learn more English, you can watch the English videos in my Learn Easily channel. Thank you for watching.